ಸೊ ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಟು ರಾಯಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್, ನಿನ್ನೆ ನೈಟ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ನಾವು ನೈಟ್ ಧರ್ಮಸ್ಥಳಕ್ಕೆ ಬಂದಿದೀವಿ. ಸೊ ನಿನ್ನೆ ಅರ್ಧ ವಿಡಿಯೋ ಮಾಡಿದೀನಿ. ಸೊ ನೆಟ್ವರ್ಕ್ ಇರ್ಲಿಲ್ಲ, ಅದಕ್ಕೆ ನಾನು ಫೋನ್ ತೆಗಿಯಕ್ಕೆ ಮಿಸ್ತಿರ್ಲಿಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೆ. ಅದಕ್ಕೆ ವಿಡಿಯೋ ಮಾಡಕ್ಕೆ ಏನ್ ಮಾಡಕ್ ಆಗಿಲ್ಲ ಆ ವಿಡಿಯೋನ. ಸೊ ಗೈಸ್, ಇವಾಗ ನಾವು ಧರ್ಮಸ್ಥಳದಲ್ಲಿ ಇದ್ದೀವಿ ನೋಡಿ. ರೂಮ್ ಇದು ಧರ್ಮಸ್ಥಳದ ರೂಮು, ರಜತಾದ್ರಿ ಗೆಸ್ಟ್ ಹೌಸ್. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನು ಮುಡಿ ಎಲ್ಲ ಕೊಟ್ಟೆ, ಚಾರ್ಜರ್ ಬೇಕಲ್ವ ಫೋನ್ಗೆ. ಫೋನು ಇದೇ ಚಾರ್ಜರ್, ರೂಮಲ್ಲಿ ಚಾರ್ಜರ್ ಹಾಕ್ಬಿಟ್ಟು ಹೊಂಟೋಗಿದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮುಡಿ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ನಿಮ್ಗೂ ದೇವ್ರ ದರ್ಶನ ಮಾಡಿಸ್ತೀನಿ, ಮಂಜುನಾಥನ್ ದರ್ಶನ ಮಾಡಿಸ್ತೀನಿ. ಅಂಡ್ ಬನ್ನಿ ಇವಾಗ ದೇವ್ರನ್ನ ದರ್ಶನ ಮಾಡಕ್ ಹೋಗೋಣ. ನಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ದಾರೆ, ಇದೆ ನಮ್ಮ ಅಜ್ಜಿ, ಸೊ ನಮ್ಮ ಡ್ಯಾಡಿ ಇದ್ದಾರೆ, ಎಲ್ಲ ಕೂತಿದ್ದಾರೆ ನೋಡಿ, ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಅವರೆಲ್ಲ. ಸೊ ಇವಾಗ ಬನ್ನಿ ಧರ್ಮಸ್ಥಳದ ದರ್ಶನ ಮಾಡ್ಕೊಂಡು ಬರೋಣ. ನಿಮ್ಗೂ ದರ್ಶನ ಮಾಡ್ತೀನಿ, ಬನ್ನಿ ಇವಾಗ ಫುಲ್ ನೋಡಿ ವಿಡಿಯೋನ. ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಯಾರು ಹೊಸ ವಿಸಿಟ್ ಕೊಟ್ಟಿದ್ದಾರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವಾಗ ಧರ್ಮಸ್ಥಳ ದರ್ಶನ ಮಾಡ್ಕೊಂಡ್ ಬರೋಣ ಗೈಸ್. ಫೈನಲಿ ರೂಮಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ದೇವಸ್ಥಾನ. ಸೊ ಇವತ್ತು ವೀಕೆಂಡು, ಎಲ್ಲ ಬರ್ತಾ ಇದಾರೆ, ಬರೋರೆಲ್ಲ ನೈಟ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ವೀಕೆಂಡ್ ಫುಲ್ ರಶ್ ಇರುತ್ತೆ. ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರೆ ಎಷ್ಟೊತ್ತು ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ ನೋಡಿ ಅಣ್ಣಪ್ಪ ಸ್ವಾಮಿ ಇಲ್ಲಿದೆ, ಅಣ್ಣಪ್ಪ ಸ್ವಾಮಿ. ಸೊ ಬನ್ನಿ ಇವಾಗ ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಗಾಡಿಗಳು, ಕಾರ್ಗಳು ನೋಡಿ. ಅಣ್ಣಪ್ಪ ಸ್ವಾಮಿ ನೋಡಿ, ಅಲ್ಲಿ ಶಿವಂದು ಹೊಸದು ಇದ್ ಮಾಡಿದ್ದಾರೆ ವಿಗ್ರಹ, ಶಿವ ವಿಗ್ರಹ ನೋಡಿ ಗೈಸ್. ಎಷ್ಟು ಬರ್ತಾ ಇದೆ ಗಾಡಿ ಆಟೋ. ಗೈಸ್ ಆಲ್ರೆಡಿ ಬೆಂಕಿ ಹೋಗ್ತಾ ಇದೆ ಗೈಸ್. ಇವಾಗ ಬನ್ನಿ ದೇವಸ್ಥಾನ ದರ್ಶನ ಮಾಡ್ಕೊಂಡು. ಗೈಸ್ ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ಫಸ್ಟ್ ನಿಮ್ಗೆ ಮುಡಿ ಕೊಟ್ಬಿಟ್ಟು ಸರ್ ನಾವಪ್ಪ ಅರ್ಕೆ ಐತಂತೆ, ಅದಕ್ಕೆ ಮುಡಿ ಕೊಡ್ಸವ್ರೆ. ಸೊ ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಅಲ್ಲಿ ಹಾಕಿ. ನಾವಮ್ಮ ರೂಮ್ ಒಳಕ್ ಹೋದ ತಕ್ಷಣ ಈ ಬ್ಲಾಗ್ ಮಾಡೋ, ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡೋ ಅಂತ ಇದ್ರು. ಸೊ ಕೂತಿದ್ರಲ್ಲ ಅದಕ್ಕೆ. ಸೊ ಇವಾಗ ನಾವು ಫೈನಲಿ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಸೊ ಕಾಣಿಸ್ತಾ ನಿಮ್ಗೆ ದೇವಸ್ಥಾನ. ಇವಾಗ ಹೋಗ್ತಾ ಇದೀವಿ. ನಾವು ಫ್ಯಾಮಿಲಿ ಎಲ್ಲ ಮುಂದೆ ಅವ್ರೆ, ನಾವ್ ಇಷ್ಟು ಜನ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಸೊ ಬನ್ನಿ ಹೊರಗಡೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಅಲ್ಲಿ ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ. ಸೊ ನೋಡಿ ಕ್ಯೂ ಅಷ್ಟೊಂದು ರಶ್ ಇಲ್ಲ ಇಲ್ಲಿ. ಇವಾಗ ಹೊರಗಡೆ ರಶ್ ಇರ್ಬೋದೇನೋ, ಇವಾಗ ಕ್ಯೂ ಹೋಗ್ತಾ ನೋಡಿ. ಇವಾಗ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಗೈಸ್. ನೋಡಿ ಎಲ್ಲ ಗ್ರೀನರಿ ಫುಲ್. ಅಲ್ಲಿಂದ ಸ್ಪೀಡ್ ಆಗಿ ಬಂದ್ಬಿಟ್ಟು ಸ್ವಲ್ಪ ನಡ್ಕೋಯ್ತಾ. ಬನ್ನಿ ಗೈಸ್ ಹೊರಗಡೆ ಹೋಗಿ ಸಿಗ್ತೀನಿ. ಹೊರಗಡೆ ಫೋನ್ ಅಲ್ಲೇ ಇಲ್ಲ ಅಂತ ನೋಡೋಣ, ಆದ್ರೂ ವಿಡಿಯೋ ಮಾಡ್ತೀನಿ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಫುಲ್ಲು ಹೊರಗಡೆ ಜನ ರಶ್ ಇದ್ರು ಗೈಸ್. ಇವತ್ತು ಅಷ್ಟೊಂದು ಇರ್ಲಿಲ್ಲ, ಸ್ವಲ್ಪ ಇದ್ರು, ಒಂದ್ ಅರ್ಧ ಗಂಟೆ 1 hour ಕ್ಯೂ ಇತ್ತು. ಸೊ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಹೋಗ್ತಾ ಇದೀವಿ ಗೈಸ್. ಪ್ರಸಾದ ತಿನ್ನೋಣ. ಸೊ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿ ಹೋಗ್ತಾವ್ರೆ. ಊಟಕ್ಕೆ ಕ್ಯೂ ಆಯ್ತು ಅನ್ಕೊಂಡೆ, ಕ್ಯೂ ಅಷ್ಟು ಇಲ್ಲ. ಇವಾಗ ಅಲ್ಲ ಐತೆ ನೋಡಿ ಕ್ಯೂ, ಆ ಕಡೆ ಐತೆ. ಸೊ ಬನ್ನಿ ಇವಾಗ ಅಲ್ಲಿ ಹೋಗೋಣ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರಂ ಪ್ರಸಾದ ತಿನ್ಕೊಂಡ್ ಬರೋಣ ಗೈಸ್. ನೆಕ್ಸ್ಟ್ ಇನ್ನೂ ಒಂದು ಕ್ರೇಜಿ ಪ್ಲೇಸ್ ಇರುತ್ತೆ, ಎಲ್ಲಾರು ಕೊನೆ ತನಕ ವಾಚ್ ಮಾಡಿ ಅಂಡ್ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಗೈಸ್. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ
ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದ. ಆಹಾ, ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ. ಫೈನಲಿ ಇವಾಗ ಪ್ರಸಾದೆಲ್ಲ ತಿನ್ಕೊಂಡು ಈಚೆ ಬಂದೆ. ಈಚೆ ಬಂದು ನೋಡಿದ್ರೆ ಇನ್ನ ಜನ ರಶು, ಕ್ಯೂ ಇನ್ನ ಇದೆ. ಸೊ ಇನ್ನ ಬರ್ತಾ ಇದೆ ನೋಡಿ. ಇವಾಗ ರೂಮ್ ಕಡೆ ಹೋಗ್ಬಿಟ್ಟು ರೂಮಲ್ಲಿ ಬ್ಯಾಗ್ ಎಲ್ಲ ಎತ್ಕೊಂಡು ಇನ್ನೊಂದ್ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಎಲ್ಲ ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು ನೆಕ್ಸ್ಟ್ ಕ್ರೇಜಿ ಇರೋ ಪ್ಲೇಸ್ ಬರುತ್ತೆ ಗೈಸ್, ಬನ್ನಿ ಇವಾಗ ಹೋಗೋಣ. ಸೊ ಗೈಸ್, ಇವಾಗ ತಾನೇ ನಾವು ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ಇವಾಗ ಸೌತ್ ಅಡ್ಕಕ್ಕೆ ಬಂದಿದ್ದೀವಿ. ಗಣೇಶ ದೇವಸ್ಥಾನ, ಗಣೇಶನ್ ಟೆಂಪಲ್, ಸೌತ್ ಅಡ್ಕ. ಸೊ ಯಾರ್ಯಾರು ಈ ಸೌತ್ ಅಡ್ಕ ಗಣೇಶನ್ ಟೆಂಪಲ್ ಬಂದಿದ್ದೀರಾ ಕಮೆಂಟ್ ಹಾಕಿ, ಅಂಡ್ ಯಾರ್ಯಾರು ಬಂದಿರಾ ಕಮೆಂಟ್ ಹಾಕಿ. ಇವಾಗ ಹೋಗ್ತಾ ಇದೀವಿ. ಇಲ್ಲೂರು ಅಷ್ಟೇ ಗೈಸ್, ಇಲ್ಲೂ ಬರೋರು ಬರ್ತಾ ಇದಾರೆ. ಇನ್ನ ಕಾರ್ಗಳೆಲ್ಲ ಬರ್ತಾ ಇದಾರೆ. ಸೊ ಇವಾಗ ನಾವು ಬನ್ನಿ, ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸೌತ್ ಅಡ್ಕಕ್ಕೆ. ಗಣಪತಿ ದೇವಸ್ಥಾನ, ಫೇಮಸ್ ಗಣಪತಿ ದೇವಸ್ಥಾನ. ಸೊ ಬನ್ನಿ ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ನಾವು ಬಂದೆ ಈಗ ಸೌತ್ ಅಡ್ಕ ಮಹಾಗಣಪತಿಗೆ. ಸೌತ್ ಅಡ್ಕ ಮಹಾಗಣಪತಿ ಅದು ಕಾಣಿಸ್ತೈತಲ್ಲ, ಗಣಪತಿ ದೇವಸ್ಥಾನ. ಸೊ ಬನ್ನಿ ಇವಾಗ ಗಣಪತಿ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ಹೋಗ್ತಾ ಇದೀವಿ ನೋಡಿ, ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಯಾವ್ಯಾವ ಎಲ್ಲ ನೋಡಿದ್ರೆ ತಂಗಿನ. ಬನ್ನಿ ಇವಾಗ ಸೌತ್ ಅಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಇವಾಗ ಸೌತ್ ಅಡ್ಕ ದರ್ಶನ ಮಾಡ್ಕೊಂಡಿದ್ವಿ. ಸೊ ನೀವು ಸರ್ ದರ್ಶನ ಮಾಡ್ಕೊಂಡಿದ್ದೀವಿ. ಕಾಣಿಸ್ತೈತಾ? ಬನ್ನಿ ಇವಾಗ ನಾನು ದರ್ಶನ ಮಾಡ್ಕೊಂಡು ಫೋಟೋ ತಗೋಣ. ಗೈಸ್ ಇವಾಗ ಕಾಫಿ ಕುಡಿದುಕೊಂಡು ನೋಡಿ, ಇದೆ ಕಾಫಿ ಹಿಡ್ಕೊಂಡು ನಿಂತಾರೆ ಇವರು. ಕಾಫಿ ಕುಡ್ಕೊಂಡು ಮಲ್ನಾಡ್ ಕಾಫಿ ನೋಡಿ, ಮಲ್ನಾಡ್ ಅಮೃತ ಚಹಾ ಕಾಫಿ ಕುಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ನೋಡ್ಕೊಬಿಡಿ ಸರಿ. ಸೌತ್ ಅಡ್ಕ ಗಣಪತಿ ಹೋಗ್ತಾವ್ರೆ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಇಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ನೆಕ್ಸ್ಟ್ ಪ್ಲೇಸ್ ಇನ್ನ ಕ್ರೇಜಿ ಆಗಿರುತ್ತೆ. ಫುಲ್ ವಾಚ್ ಮಾಡಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ಗೈಸ್, ಮಾತಾಡಕ್ ಹೋಗ್ತಾ ಇಲ್ಲ. ಕರೆಕ್ಟಾಗಿ ಒಂದು ಕಾಫಿ ಕುಡ್ದೆ. ಬನ್ನಿ ಇವಾಗ ಹೋಗ್ತಾ ಇದೀನಿ. ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಒಳ್ಳೆ ಪ್ಲೇಸ್ ಇದೆ, ಅಲ್ಲಿ ಹೋಗೋಣ. ಬನ್ನಿ ಗೈಸ್, ಲೆಟ್ಸ್ ಗೋ ಗೈಸ್. ಇವಾಗ ಫೈನಲ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದೀವಿ. ಸೊ ಹಿಂದೆಗಡೆ ನೋಡಿ ಗೈಸ್, ಗೋಪುರ ಹಿಂದೆ ಫಾಗ್ ನೋಡಿ ಹಿಂಗ್ ಬರ್ತೈತಿ, ಚೆನ್ನಾಗ್ ಬರ್ತೈತೆ ಗೋಪುರ ಹಿಂದೆ ಫಾಗ್ ನೋಡಿ. ಮೋಡ ಸ್ವಲ್ಪ ಮುಚ್ಕೊಬಿಟ್ಟಿದೆ, ಬೆಟ್ಟನೇ ಮುಚ್ಕೊಬಿಟ್ಟಿದೆ ಮೋಡ, ಅಷ್ಟು ಹಿಂದೆಗಡೆ ಫಾಗ್ ಇದೆ. ನಾವೇನಾರ ಕಾರ್ ಸೆಕ್ಷನ್ಗೆ ಏನಾರ ಹೋದ್ರೆ ಫಾಗು ಫುಲ್ ಕಾರ್ ಮುಚ್ಕೊಳ್ಳುತ್ತೆ, ಕವರ್ ಮಾಡುತ್ತೆ. ಸೊ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದೀವಿ. ಸೊ ನೋಡ್ಕೊಳ್ಳಿ ಗೈಸ್, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ನಾನು ಅವಾಗ ಬಂದಿದ್ದೆ ಚಿಕ್ಕ ವಯಸ್ಸಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ, ಈಗ ಬರ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಬರೋಣ. ನಮ್ಮ ಫ್ಯಾಮಿಲಿ ಆಲ್ರೆಡಿ ಮುಂದೆ ಹೋಗ್ತಾವ್ರೆ. ನಾವು 3 ಜನ ಹಿಂದೆ ಬರ್ತಾ ಇದೀವಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಗೈಸ್. ಮಳೆ ಬೇರೆ ಬರ್ತೈತೆ, ಅದಕ್ಕೆ ಕ್ಯಾಮ್ರಾ ಆಫ್ ಮಾಡ್ತೀನಿ. ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಸಿಗ್ತೀನಿ. ಸೊ ಗೈಸ್, ಇವಾಗ ನಾವು ದೇವಸ್ಥಾನ ಕ್ಲೋಸ್ ಆಗಿದೆ, ಅದಕ್ಕೆ 3 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಅದಕ್ಕೆ ಇವಾಗ ನದಿಲಿ ಆಟ ಆಡ್ತವ್ರೆ. ಸೊ ನೋಡಿ, ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ನದಿಲಿ ಆಟ ಆಡ್ತವ್ರೆ. ಸೊ ದೇವಸ್ಥಾನ ಓಪನ್ ಆಗೋದು 3 ಗಂಟೆಗೆ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ.
ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ಗಂಟ ನೀವು ಮಿಸ್ ಮಾಡ್ಕೊತೀರಿ, ನಾನು ಮಿಸ್ ಮಾಡ್ಕೊತೀನಿ. ಬಾಯ್.